ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇಲ್ಲಿ ನೋಡ್ತಾ ಇದ್ದೀರಾ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಹೇಗೆ, ಜೊತೆಗೆ ಇದು ಬೋಟ್ ನೆಕ್ ಬ್ಲೌಸ್ ಫ್ರಂಟ್ ಡಿಸೈನನ್ನು ಕ್ಯಾನ್ವಾಸ್ ಯೂಸ್ ಮಾಡಿದಂತೆ ಯಾವ ರೀತಿ ಫೈನಲ್ ಫಿನಿಶಿಂಗನ್ನು ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬಂದಿರುವಂಥ ಈ ಡಿಸೈನ್. ಬೋಟ್ ನೆಕ್ ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತೆ ನೋಡಿ, ಅದನ್ನು ಯಾವ ರೀತಿ ನಾನು ಪರ್ಫೆಕ್ಟಾಗಿ ಫಿಟ್ಟಿಂಗನ್ನು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಬನ್ನಿ, ಜೊತೆಗೆ ಈ ಎಲ್ಲ ಟೈಲರಿಂಗಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಸ್ವಲ್ಪ ಮಾತಾಡೋಣ ಅಲ್ಲ. ಇದರಿಂದ ಈ ವಿಡಿಯೋ ನೋಡಿ ಒಂದಷ್ಟು ಜನ ನಮಗೂ ಸುಮ್ಮನೆ ಕೂರೋ ಬದಲು ನಾವು ಸ್ಟಿಚಿಂಗನ್ನು ಮಾಡಬಹುದು, ಹೊರಗಡೆ ಕಳಿಸಲ್ಲ ಅನ್ನುವಂಥವರು ನಾವು ಮನೆಯಲ್ಲೇ ಸಹ ಸಂಪಾದನೆಯನ್ನು ಮಾಡ್ಬೋದು ಅನ್ನೋದನ್ನು ನೀವು ಒಂದಷ್ಟು ಜನ ಪಾಲಿಸಿದ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ. ಈಗ ನೋಡ್ತಾ ಇದ್ದೀರಾ, ನಾನು ಕಟಿಂಗ್ ಮಾಡಿರೋ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಈಗ ಲೈನಿಂಗ್ ಮೇಲೆ ಉಲ್ಟಾ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕನ್ನು ನಾವು ಯಾವ ರೀತಿ ಶೇಪನ್ನು ತೆಗೆದಿದ್ದೀವಲ್ಲ ಆ ರೀತಿ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡು ನಿಮಗೆ ಆಗಿಲ್ಲ, ನಾನು ಗುಂಡ್ಪಿನ ಹಾಕಿಲ್ಲ, ನಿಮಗೆ ಹೊಸ್ದಾಗಿ ಮಾಡೋರಾದರೆ ಆ ಕಡೆ ಈ ಕಡೆ ನೀಟಾಗಿ ಒಂದು 3-4 ಗುಂಡ್ಪಿನನ್ನು ಫಿಟ್ ಮಾಡಿದ್ರೆ ಅದು ಯಾವ ರೀತಿ ಇದೆ ಅದೇ ರೀತಿ ನೀಟಾಗಿ ಕೂರುತ್ತೆ. ಆಗ ನೀವು ಅದ್ರ ಮೇಲೆ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬಹುದು. ಈಗ ನಾನು ಹೇಳ್ತಾ ಇರುವಂಥದ್ದು ಹೊರಗಡೆ ಹೋಗಿ ದುಡಿಯೋದಕ್ಕೆ ಕಳಿಸೋದಿಲ್ಲ. ಸುಮಾರು ಮನೆಗಳಲ್ಲಿ ಅದೊಂದು ಪ್ರಾಬ್ಲಮ್ಸ್. ಹೆಣ್ಮಕ್ಳು ಓದಿದ್ರು ಸದಾ ಮನೆಯಿಂದ ಆಚೆ ಕಳಿಸಲ್ಲ. ಆದ್ರೂ ನಾವು ಪ್ರತಿಯೊಂದಕ್ಕೂ ಬೇರೆಯವ್ರನ್ನ ಅವಲಂಬಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಮಗೂ ಒಂದಷ್ಟು ಖರ್ಚಿಗೆ ಅಂತ, ನಮ್ಮ ಸ್ವಂತ ಖರ್ಚಿಗೆ ಅಂತ ನಮಗೆ ಹಣ ಖಂಡಿತ ಬೇಕು ಪ್ರತಿಯೊಬ್ಬರಿಗೂ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಸ್ಟಿಚಿಂಗ್ ಮಾಡಿರುವಂಥದ್ದನ್ನು ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ನಾನು ಯಾವ ಸ್ಟಿಚಿಂಗ್ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೋತೀನಿ. ಮತ್ತು ಮೇನ್ ಪಾಯಿಂಟ್ ಏನಂದರೆ 3 ಮೂಲೆ ಬರುತ್ತಲ್ವ, ಆ 3 ಮೂಲೆಯಲ್ಲೂ ಸ್ವಲ್ಪ ನ್ಯಾಚ್ ಮಾಡ್ಕೋಬೇಕು. ಆ ರೀತಿ ನ್ಯಾಚ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಲೈನಿಂಗ್ ಈಚೆ ಕಾಣದೇ ಇರೋ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಂಗಿದ್ದಾಗ ನಾವು ಮನೆಯಲ್ಲೇ ಕೂತ್ಕೊಂಡು ಏನು ಕೆಲಸ ಮಾಡಬಹುದು, ಹೊರಗಡೆ ಹೋದರೆ ಅಷ್ಟೇ ಸಂಪಾದನೆ ಮಾಡಬಹುದಾ ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡಬೇಕು. ನಾವು ಸುಮ್ಮನೆ ಎಷ್ಟೊತ್ತು ಅಂತ ಸುಮ್ಮನೆ ಕೂತಿರ್ತೀರ, ಮನೆ ಕೆಲಸ ಮಾಡಿ ಮಿಕ್ಕ ಟೈಮಲ್ಲಿ ನಮಗೆ ನಾವು ಟೈಮನ್ನು ಕೊಟ್ಕೊಂಡು ಒಂದಷ್ಟು ಕಲಿಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರೆ ಖಂಡಿತವಾಗ್ಲೂ ನಾವು ಕಟಿಂಗನ್ನು ಕಲಿಬಹುದು. ಜೊತೆಗೆ ಹೊರಗಡೆ ಹೋಗದಂತೆ ನಾವು ಕಟಿಂಗ್, ಸ್ಟಿಚಿಂಗ್ ಮತ್ತು ಆರಿ ವರ್ಕ್ ಆಗ್ಬೋದು, ಮಿಷಿನ್ ವರ್ಕ್ ಆಗ್ಬೋದು, ಸುಮಾರು ವೀಡಿಯೋಸ್ಗಳೇ ಎಲ್ಲ ನಿಮಗೆ ನಿಮ್ಮ ಮೊಬೈಲ್ಗೆ ಬರುವಂಥ ಟೈಮಲ್ಲಿ ಯಾಕೆ ನಾವು ಕೆಲಸ ಮಾಡಬಾರ್ದು ಅನ್ನೋದನ್ನು ನಿಮಗೆ ನೀವೇ ಕ್ವಶ್ಚನ್ ಹಾಕ್ಕೊಳ್ಳಿ. ಆಗ ನಿಮಗೆ ಉತ್ತರ ಸಿಗತ್ತೆ. ಯಾಕೆ ಮಾಡಬಾರ್ದು, ಯಾಕೆ ನಮ್ಮ ಕೈಲಿ ಆಗಲ್ಲ, ಹೊರಗಡೆ ಹೋದ್ರೇ ಸಂಪಾದನೆ, ನಾವು ಮನೇಲಿ ಇದ್ಕೊಂಡೇ ನಾವು ಸಂಪಾದನೆನ ಮಾಡಬಹುದು ಅನ್ನೋದನ್ನು ನೀವೇ ತಿಳ್ಕೊತೀರ. ಹಾಗಿದ್ದಾಗ ನೀಟಾಗಿ ಈಗ ನಾವು ಸ್ಟಿಚಿಂಗ್ ವೀಡಿಯೋಸು ಮತ್ತು ನೀವು ಯಾವ ಸ್ಟಿಚಿಂಗ್ ಬರಲ್ಲ, ಏನು ಡೌಟ್ಸ್ ಇದ್ರೂ ಖಂಡಿತ ವೀಡಿಯೋ ಮಾಡಿ ಹಾಕ್ತೀವಿ. ಅಂಥ ಟೈಮಲ್ಲಿ ನೀವು ಒಂದಷ್ಟು ಜನ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಸೋಮಾರಿಗಳಾಗೋ ಬದಲು ನಾವು ಹೊರಗಡೆ ಹೋಗೋಕ್ಕಿಂತನೂ ಹೆಚ್ಚಾಗಿ ನಾವು ಸಂಪಾದನೆನ ಮಾಡ್ಬೋದು. ಈ ವಿಡಿಯೋನ ಒಂದು ಟೈಲರಿಂಗ್ ಟಿಪ್ಸ್ಗಳ ಜೊತೆಗೆ ಒಂದು ಮೋಟಿವೇಶನ್ ವಿಡಿಯೋ ಅಂತಲೇ ನೀವು ತಗೋಬೋದು. ಯಾಕೆ ಅಂದರೆ ಎಲ್ಲ ಗೊತ್ತಿದ್ರೂ ಒಬ್ಬರು ಮೋಟಿವೇಟ್ ಮಾಡೋದಕ್ಕೆ ಬೇಕಾಗ್ತಾರೆ. ಹಂಗಾದಾಗ ತುಂಬಾ ನಮಗೆ ಗೊತ್ತಿದ್ರೂ ಈಗ ಹೇಳ್ದಾಗ ಅನಿಸುತ್ತೆ, ಹೌದಲ್ವಾ, ಯಾಕೆ ನಾವು ಮಾಡಬಾರ್ದು ಅಂತ ಹೇಳಿ. ನೀವು ಟೈಲರಿಂಗ್ ಅಷ್ಟೇ ಅಲ್ಲ, ಪ್ರತಿಯೊಂದು ಮನೆಯಲ್ಲೇ ಕೂತ್ಕೊಂಡು ಒಂದು ಸೀರೆ ವ್ಯಾಪಾರ ಮಾಡಬಹುದು. ಸೀರೆ ವ್ಯಾಪಾರ ಮಾಡೋದಕ್ಕೆ ಬಂಡವಾಳ ಹಾಕಬೇಕಾಗತ್ತೆ. ನನ್ನ ಪ್ರಕಾರ ನಾನು ಹೇಳೋದಂದರೆ ಕೈ ಕೆಲಸ ಅಂತಂದರೆ ಎಲ್ಲಾದರೂ ನಾವು ಬದುಕ್ಬೋದು. ಯಾಕೆಂದರೆ ನಮ್ಮಲ್ಲಿ ಕೈಯಲ್ಲಿ ಕೆಲಸ ಇರುತ್ತೆ. ನೀವು ಯಾವುದೇ ಜಾಗಕ್ಕೆ ಹೋದ್ರೂ ನಮ್ಮ ದುಡಿಮೆ ನಮಗೆ ಖಂಡಿತ ಸಿಗತ್ತೆ. ಹಾಗಾಗಿ ನಾನು ಕೈ ಕಸುಬು ಅಂತಂದರೆ ನಮಗೆ ಕೆಲಸ ಇದು. ಈಗ ಒಂದು ಟೈಲರಿಂಗ್ ಕೆಲಸ ನಾವು ಕಲ್ತಿದ್ದೀವಿ ಅಂದರೆ, ಈಗ ನಾವು ಒಂದು ಆಫೀಸ್ಗೆ ಹೋಗ್ತೀವಿ ಅಂದರೆ ನಾವು ವಿದ್ಯೆ ಮೇಲೆ ಹೋಗ್ತೀವಿ. ನಾವು ವಿದ್ಯಾವಂತರಾದ್ರೂ ಸಹ ನಾವು ಟೈಲರಿಂಗ್ ಕೆಲಸನ ಕಲಿಬಹುದು. ಹಾಗಾಗಿ ಒಂದು ಕೈ ಕಸುಬು ಅಂತ, ಅದರಲ್ಲೂ ಹೆಣ್ಮಕ್ಳಿಗೂ ಖಂಡಿತ ಬೇಕಾಗತ್ತೆ. ಅದು ಯಾವ ಟೈಮಲ್ಲಾದರೂ ಎಲ್ಪ್ ಆಗುತ್ತೆ. ನಿಮಗೆ ಅನುಕೂಲ ಇದೆಯಾ, ಅದನ್ನು ನೀವು ಬೇರೆಯವ್ರಿಗೆ ಹೊಲಿಯದೆ ಹೋದರೆ ಪರವಾಗಿಲ್ಲ. ಅನುಕೂಲ ಇದ್ದು ನಮಗೆಲ್ಲ ಸೌಕರ್ಯನೂ ಇದೆ ಅನ್ನುವಂಥವ್ರು ನೀವು ನಿಮ್ಮ ಖುಷಿಗೆ ನೀವು ನಿಮ್ಮ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೋಬಹುದು. ಹಾಗಾಗಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಮ್ಮ ಬ್ಲೌಸನ್ನು ನಾವು ಸ್ಟಿಚ್ ಮಾಡಿಕೊಂಡಾಗ ಅದನ್ನು ವೇರ್ ಮಾಡಿ ಯಾರಾದರೂ ಎಷ್ಟು ಚೆನ್ನಾಗಿದೆ ಅಂತ ಒಂದು ಅಪ್ರಿಷಿಯೇಷನ್ ಕೊಟ್ಟಾಗ ಎಷ್ಟು ಖುಷಿಯಾಗತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವೆಲ್ಲ ಫೀಲಿಂಗ್ಸ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ.
ನಾವು ಕಟಿಂಗು ಸ್ಟಿಚಿಂಗು ಜೊತೆಗೆ ಆರಿ ವರ್ಕು ಸ್ಯಾರಿ ಕುಚ್ಚು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇರೋದ್ರಿಂದ ನಮ್ಮ ಪ್ರೀವಿಯಸ್ ವೀಡಿಯೋನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಎಲ್ಲ ಥರದ ವೀಡಿಯೋಸ್ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಒಂದು ದಿನಕ್ಕೆ ಒಂದು ಮಿನಿಮಮ್ ಅಂದರೂ 1,000 ಕಡಿಮೆ, ತೀರಾ ಕಡಿಮೆ ಅಂದರೂ 1,000 ಸಂಪಾದನೆ ಖಂಡಿತ ಮಾಡಬಹುದು. ಹಾಗಾಗಿ ಒಂದು ತಿಂಗಳಿಗೆ 30,000-40,000 ರೂಪಾಯಿ ದುಡಿಬಹುದು. ಸುಮ್ಮನೆ ಸಿಂಪಲಾಗಿ ನಾವು ಕೆಲಸ ಮಾಡ್ತೀವಿ, ನಮ್ಮ ಮನೆ ಕೆಲಸ ಮಾಡಿಕೊಂಡು ನಮ್ಮ ಜವಾಬ್ದಾರಿ ಎಲ್ಲ ಕಳ್ಕೊಂಡು ಅಂತಂದ್ರೂ ನಾವು ಅಷ್ಟನ್ನು ಸಂಪಾದನೆ ಮಾಡಬಹುದು. ಅಂಥ ಟೈಮಲ್ಲಿ ನೀವು ಯಾಕೆ ಸುಮ್ಮನೆ ವೇಸ್ಟ್, ಇವತ್ತಿನ ಟೈಮ್ ಮುಗಿದೋಯ್ತು ಅಂತಂದರೆ ಪುನಃ ಆ ಟೈಮ್ ನಾವು ವಾಪಸ್ ತರೋದಕ್ಕಾಗೋದಿಲ್ಲ. ಹಾಗಾಗಿ ಇರುವಂಥ ಟೈಮ್ ನಮಗೆ ಕೆಲಸ ಆಗಿ ನಾವು ಬೇಜಾರಾಗುವಂಥ ಟೈಮಲ್ಲಿ ನಾವು ಈ ಕೆಲಸ ಕಲ್ತ್ಕೊಂಡು ಆ ಟೈಮಲ್ಲಿ ಸ್ಟಿಚ್ ಮಾಡಿದ್ರೂ ಸಾಕು, ನಾವು ಚೆನ್ನಾಗಿ ಅರ್ನಿಂಗ್ಸನ್ನು ಮಾಡಬಹುದು. ಈಗ ತುಂಬಾ ಎಲ್ಲ ರೇಟ್ಗಳು ಎಕ್ಸ್ಪೆನ್ಸಿವ್ ಆಗಿವೆ. ಇಂಥ ಟೈಮಲ್ಲಿ ನಾವು ಈ ಕೆಲಸಗಳು ಕೈ ಕಸುಬು ಅಂತಂದರೆ ನಮ್ಮ ಕೈಯಲ್ಲೇ ಕೆಲಸ ಇದೆ ಅನ್ನುವಂಥದ್ದು. ಮತ್ತು ಜೊತೆಗೆ ಈ ಟೈಲರಿಂಗ್ ಕೆಲಸ ಏನಿದೆಯಲ್ಲ ತುಂಬ ಫ್ರೆಂಡ್ಲಿ. ಯಾಕೆ ಅಂತಂದರೆ ಇದು ಕೆಲಸ ಮಾಡಿದ್ರೆ ಬೇಜಾರೇ ಆಗೋದಿಲ್ಲ. ಈಗ ಇದನ್ನು ಕೊಡೋದಕ್ಕೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಈಗ ಹೆಂಗಸರು ಅಂದಮೇಲೆ ಬ್ಲೌಸ್ ಕೊಡೋದಕ್ಕೆ ತಗೊಳ್ಳೋದಕ್ಕೆ ಬರ್ತಾ ಇರೋದ್ರಿಂದ ನಮಗೆ ಬೇಜಾರು ಅಂತಲೂ ಅನಿಸೋದಿಲ್ಲ. ಹಾಗಾಗಿ ಈಗ ನೋಡಿ, ಈಗ ನಾನು ಡಾಟ್ಸನ್ನು ಹಿಡಿತಿದ್ದೀನಿ. ಫುಲ್ ಫಿನಿಶಿಂಗ್ ಯಾವ ರೀತಿ ಬಂತು ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ಪುನಃ ಒಂದು ಸತಿ ವೀಡಿಯೋನ ನೋಡಿ. ಹಾಗಾಗಿ ಈಗ ಎಷ್ಟೊಂದು ಜನ ಬರ್ತಾ ಇರ್ತಾರೆ ಅಲ್ವಾ, ಆಗ ನಮಗೆ ಬೇಜಾರು ಕಳೆಯುತ್ತೆ, ಜೊತೆಗೆ ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಜೊತೆಗೆ ನಮಗೆ ಸಂಪಾದನೆಯೂ ಆಗುತ್ತೆ. ಯಾಕೆ ಅಂತಂದರೆ ಈಗ ಅವ್ರು ಬಟ್ಟೆ ಕೊಡೋದಕ್ಕೆ ತಗೊಳ್ಳೋದಕ್ಕೆ ಬರುವಂತಾಗ ಮಾತಾಡಿ ನಮಗೆ ಟೈಮ್ ಪಾಸ್ ಆಗುತ್ತೆ. ಜೊತೆಗೆ ನಾವು ಮಾಡಿರುವಂಥ ಕೆಲಸಕ್ಕೆ ನಾವೇನು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀವಿ ಅಂದರೆ ನಿಮ್ಮ ಪ್ಲೇಸ್ ಡಿಫೆನ್ಸ್ ಎಷ್ಟು ರೇಟ್ ತಗೋತೀರಾ, ಒಂದು ಬ್ಲೌಸ್ಗೆ ಇಷ್ಟು ಮಿನಿಮಮ್ ಅಂತ ಸಿಗುತ್ತೆ. ನೀವು ಒಂದು ಡ್ರೆಸ್ ಹೊಲಿತೀರಾ, ಒಂದು ಆರಿ ವರ್ಕ್ ಮಾಡೋದು ಕಲ್ತಿದ್ದೀರಾ ಅಂದರೆ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ವರೆಗೂ ನಾವು ಸಂಪಾದನೆಯನ್ನು ಮಾಡ್ಬೋದು. ಹಾಗಾಗಿ ಒಂದು ತಿಂಗಳಿಗೆ 30,000-40,000 ಸಾವಿರ ಆರಾಮಾಗಿ ಸಂಪಾದನೆ ಮಾಡಬಹುದು. ಆದಷ್ಟು ಇವತ್ತಿಂದನೇ ನಾವು ಕಲಿತೀವಿ ಅನ್ನೋದನ್ನು ಶುರು ಮಾಡಿ ನಮ್ಮ ವೀಡಿಯೋಸ್ಗಳನ್ನು ಟ್ರೈ ಮಾಡಿ ನೋಡಿ, ಒಂದಲ್ಲ 2 ಸತಿ ನೋಡಿ ತಿಳ್ಕೊಂಡು ಅದನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ಮಿಷನ್ಗೆ ಏನು ಎಷ್ಟು ಖರ್ಚಾಗ್ಬಿಡೋದಿಲ್ಲ. ಈಗ ನಾನು ಎಷ್ಟೊಂದು ದೊಡ್ಡ ಮಿಷನ್ ಏನು ತಗೊಂಡಿಲ್ಲ. ನಾನು ಸ್ಟಿಚಿಂಗ್ ಮಾಡೋಕ್ಕೆ ಶುರು ಮಾಡಿ 21 ವರ್ಷದ ಮೇಲಾಗ್ತಿದೆ. ಅಂಥದ್ರಲ್ಲೂ ನಾವು ಸ್ಟಿಚಿಂಗ್ ಮಾಡ್ತಾನೇ ಇದ್ದೀನಿ. ನನಗೆ ಯಾವುದೇ ತೊಂದರೆಯೂ ಇಲ್ಲ. ಆರೋಗ್ಯ ಸಮಸ್ಯೆನೇ ಆಗಬಹುದು, ಏನಿಲ್ಲ. ಸುಮಾರು ಜನಕ್ಕೆ ತಪ್ಪು ಕಲ್ಪನೆ ಏನಂದರೆ ಸ್ಟಿಚಿಂಗ್ ಮಾಡಿದ್ರೆ ಅದು ಹೀಟು ನಮಗೆ ಆರೋಗ್ಯ ಕೆಡುತ್ತೆ ಅಂತೇಳಿ. ಇದ್ರ ಬಗ್ಗೆನೂ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಅನಿಸುತ್ತೆ ಯಾಕೆ ನಾವು ಸುಮ್ಮನೆ ಕೂರೋ ಬದಲು ನಾವು ಏನೋ ಒಂದು ಅಚೀವ್ ಮಾಡ್ದೋ ಅನ್ನೋ ಅಷ್ಟು ನಾವು ಮನೆಗೆ ಒಂದಷ್ಟು ಹೆಲ್ಪ್ ಮಾಡಿದ್ದೀವಿ ಅಂದರೆ ಅದು ಒಂದು ಅಚೀವ್ಮೆಂಟೇ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಇದ್ಕೊಂಡು ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ನಾವು ಇದಿಷ್ಟನ್ನು ಮಾಡ್ತಿದ್ದೀವಿ ಅಂತಂದಾಗ ನಮ್ಮ ಮೇಲೆ ನಮಗೆ ಒಂದು ಥರ ಹೆಮ್ಮೆ ಆಗತ್ತೆ. ಪರವಾಗಿಲ್ಲ, ನಾನು ಒಂದಷ್ಟು ಅರ್ನಿಂಗ್ಸ್ ಮಾಡ್ತಿದ್ದೀನಿ, ಜವಾಬ್ದಾರಿ ನಿಭಾಯಿಸ್ತಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ನೀವು ಟ್ರೈ ಮಾಡಿ. ಯಾವುದು ಯಾರ ಕೈಲೂ ಆಗೋದಿಲ್ಲ ಅನ್ನುವಂಥದ್ದು ಏನಿಲ್ಲ, ಮನಸ್ಸನ್ನು ಮಾಡಬೇಕಷ್ಟೆ. ಹಾಗಾಗಿ ಈ ವಿಡಿಯೋನ ಮೋಟಿವೇಶನ್ ವಿಡಿಯೋ ಅಂತಲೇ ತಗೊಂಡು ನೀವು ಒಂದಷ್ಟು ಜನ ಇದನ್ನು ಮಾಡೋದಕ್ಕೆ ರೆಡಿಯಾಗಿ. ಈಗ ನೋಡಿದ್ರಲ್ಲ, ಫ್ರಂಟ್ ಡೀಪ್ ನೆಕ್ ಡಿಸೈನನ್ನು ಯಾವ ರೀತಿ ನಾನು ಫಿನಿಶಿಂಗ್ ಕೊಟ್ಟೆ, ಅದ್ರ ಜೊತೆಗೆ ನನ್ನ ಮೋಟಿವೇಟ್ ವಿಡಿಯೋನ ಅಬ್ಸರ್ವ್ ಮಾಡಿ ಅದೊಂದಷ್ಟು ಜನ ನಾವು ಕಲಿತೀವಿ ಅನ್ನೋವಂಥದ್ದಾದರೆ ತುಂಬ ಈ ವಿಡಿಯೋಗೆ ಒಂದು ಸಾರ್ಥಕತೆ ಸಿಕ್ಕಂಗಾಗತ್ತೆ. ಹಾಗಾಗಿ ನೋಡಿ ಎಷ್ಟು ಡಿಸೈನ್ ನೀಟಾಗಿ ಬಂದಿದೆ. ಧನ್ಯವಾದಗಳು ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್